ನಮೋ ಅಗಣಿತ ಕಲ್ಯಾಣ ಗುಣಪೂರ್ಣಾಯ ವಿಷ್ಣವೇ ಸತ್ಯಾಶೇಷ ಜಗಜ್ಜನ್ಮ ಪೂರ್ವಕರ್ತ್ರೆ ಗುರುದ್ವಿಷೇ. ಎಷ್ಟೇದು? 78. ಕಿಂಚ ಕಿಮಿದಂ ಪ್ರಕಾಶತ್ವಂ ನಾಮ 78. ಕಿಂಚ ಕಿಮಿದಂ ಪ್ರಕಾಶಕತ್ವಂ ನಾಮ ತುಂಬ ಜಾಸ್ತಿ ಇದೆ. ಕಿಮಿದಂ ಪ್ರಕಾಶಕತ್ವ ನಾಮ ಕಿಂ, ಎಲ್ಲಿ ಪ್ರಕಾಶ? ಹೇತು ಮಾಡಿದ್ದ ನಾವು ಅಪ್ರಕಾಶಿತಾರ್ಥ ಪ್ರಕಾಶಕತ್ವ ಅಂತ ಮಾಡಿದ್ದಲ್ವಾ, ಅಲ್ಲಿ ಪ್ರಕಾಶ ಅಂದರೆ ಏನು? ಸಾಮಾನ್ಯ ಪ್ರಕಾಶ ಅಂದರೆ ಬೆಳಕು ಅಂತ ಅರ್ಥ ಇದೆ, ಪ್ರಕಾಶ ಅಂದರೆ ಜ್ಞಾನ ಅಂತ ಅರ್ಥ ಇದೆ. ಕಿಮಿದಂ ಪ್ರಕಾಶಕತ್ವ ನಾಮ ಜ್ಞಾಪಕತ್ವಂ ಅಂದರೆ ಏನು? ಜ್ಞಾನಕ್ಕೆ ಕರಣತ್ವ ಅಂತ ಅರ್ಥನೋ, ಜ್ಞಾನ ಬರಲಿಕ್ಕೆ ಕರಣ ಆಗಿರಬೇಕು ಅದು ಹೇಳೋದಾದರೆ, ಅಥವಾ ಜ್ಞಾಪಕ ಆಪ್ಯಾಯಕತ್ವ ಅಂತ. ಪ್ರಕಾಶತ್ವ ನಾಮ ಜ್ಞಾಪಕ ಆಪ್ಯಾಯಕತ್ವ ಅಂದರೆ ಏನು? ಜ್ಞಾನತ್ವ ಅಂದರೆ ಜ್ಞಾನ ಕಾರಣತ್ವ ಅಂತ ಹೇಳಬೇಕು. ಪ್ರಕಾಶತ್ವ ನಾಮ ಜ್ಞಾಪಕತ್ವ ಅಂದರೆ ಜ್ಞಾಪಕ ಆಗಿರಬೇಕು ಅಂದರೆ ಏನು? ನಮಗೆ ಜ್ಞಾನ ಬರಲಿಕ್ಕೆ ಯಾವುದು ಕಾರಣವೋ ಅದು ಜ್ಞಾಪಕವಾಗುತ್ತೆ. ಆ ರೀತಿ ತಗೊಂಡ್ರೆ ನಮಗೆ ಚಕ್ಷುರಾದಿ ಇಂದ್ರಿಯಗಳೇನಿದೆ ಅದು ನಮಗೆ ಜ್ಞಾನ ಬರಲಿಕ್ಕೆ ಕಾರಣವಾಗಿದೆ, ಜ್ಞಾನಕರಣತ್ವ ಬಂತು. ಆದ್ದರಿಂದ ಚಕ್ಷುರಾದು ವ್ಯಭಿಚಾರಾತ್ ಅಂತ ಹೇಳಿದರು. ಚಕ್ಷುರಾದಿಗಳು ಹೇಗೆ ಜ್ಞಾನ ಬರಲಿಕ್ಕೆ ಕಾರಣ ಆಗೋದು ಹೇಗದು? ಘಟಾದಿಗಳಿಗೆ ಜ್ಞಾನ ಬರಲಿಕ್ಕೆ ಕಾರಣವಾಗುತ್ತೆ ಅಲ್ವಾ? ಆದರೆ ಚಕ್ಷುರಾದಿಗಳಲ್ಲಿ ಪ್ರಕಾಶಕತ್ವ ನಾಮಕ್ಕೆ ಜ್ಞಾನಕರಣತ್ವ, ಜ್ಞಾನಕ್ಕೆ ಕಾರಣ ಹೌದೇ ಹೌದದು. ಘಟಗಳಿಗೆ ಜ್ಞಾನ ಬರಲಿಕ್ಕೆ ಕಾರಣವಾಗುತ್ತೆ. ಆದರೆ ಅದರಲ್ಲಿ ಅವಿದ್ಯಾಪೂರ್ವಕತ್ವ ರೂಪವಾಗಬೇಕಂತ ಸಾಧ್ಯ ಇಲ್ಲ. ಅವಿದ್ಯಾಪೂರ್ವಕತ್ವ ಅಂತ ಹೇಳಿದ್ರಲ್ಲ, ಅದೇ ಥರ ಸಾಧ್ಯ ಮಾಡಿದ್ದವರು. ಅವಿದ್ಯಾಪೂರ್ವಕತ್ವ ಪ್ರಕಾಶಕತ್ವಾತ್ ಅಂತ ಹೇಳಿದ್ರಲ್ಲ, ಅದು ಪ್ರಮಾಣ ಜ್ಞಾನ ಅವಿದ್ಯಾಪೂರ್ವಕತ್ವ ರೂಪವಾಗಬೇಕಂತ ಸಾಧ್ಯ ಇಲ್ಲ. ಆದರೂ ಕೂಡ ಅದು ಪ್ರಕಾಶಕತ್ವ ಬರ್ತಾ ಇದೆ. ಪ್ರಕಾಶಿತಾರ್ಥ ಪ್ರಕಾಶಕತ್ವ. ಅಪ್ರಕಾಶ ಜ್ಞಾನಕರಣತ್ವ ಅಂತಾಯ್ತು. ಈಗ ಪ್ರಕಾಶ ಜ್ಞಾನಕರಣತ್ವ, ಅಪ್ರಕಾಶಿತಾರ್ಥ ಪ್ರಕಾಶತ್ವ. ಪ್ರಕಾಶ ಅಂದರೆ ಏನು? ಜ್ಞಾನತ್ವ, ಜ್ಞಾನಕರಣತ್ವ. ಅದು ಪ್ರಕಾಶ ಶಬ್ದಕ್ಕೆ ಹೇಳ್ತಾ ಇದ್ದಾರೆ ಅವರು. ಪ್ರಕಾಶಕತ್ವ ಅಂದರೆ ಜ್ಞಾನಕ್ಕೆ ಕಾರಣವಾಗಿರಬೇಕು ಅಂತ ಹೇಳಿದ್ರೆ, ಘಟಾದಿಗಳು ಕೂಡ ಜ್ಞಾನಕ್ಕೆ ಕಾರಣವಾದ್ದರಿಂದ ಅದರಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ವಿಚಾರ ಬರುತ್ತೆ. ಅವರು ಹೇಳ್ತಾರೆ ಜ್ಞಾಪಕ ಆಪ್ಯಾಯಕತ್ವ ಅಂದರೆ ಜ್ಞಾನಹೇತು ಸಹಕಾರಿತ್ವ ಅಂತ ರಾಯರು ಬರೀತಾರೆ. ಪ್ರತಿಜ್ಞಾಂಶವನ್ನು ನಿರಾಶ ಮಾಡಿ ಅಪ್ರಕಾಶದ ಪ್ರಕಾಶಕತ್ವ ಹೇತುವನ್ನು ಕೂಡ ದೂಷಣೆ ಮಾಡಲಿಕ್ಕೆ ಪ್ರಶ್ನೆ ಹಾಕ್ತಾರೆ. ಜ್ಞಾಪಕ ಆಪ್ಯಾಯಕತ್ವ ಅಂದರೆ ಜ್ಞಾನಕ್ಕೆ ಹೇತುವಾದದಕ್ಕೆ ಯಾವುದು ಅದಕ್ಕೆ ಸಹಕಾರಿಯಾಗಿತ್ತು ಸಾಕು ಅಲ್ವಾ? ಜ್ಞಾಪಕತ್ವ ನಾಮ ಜ್ಞಾನಕರಣತ್ವಂ ವಾ ಜ್ಞಾನಹೇತುತ್ವ ಮಾತ್ರಂ ವಾ ಇದು ವಿಕಲ್ಪಾದ್ಯಂ ದೂಷಯೇತಿ. ಅಲ್ಲಿ ಕೂಡ ವಿಕಲ್ಪ. ಜ್ಞಾಪಕತ್ವ ನಾಮಕ್ಕೆ ಜ್ಞಾನಕ್ಕೆ ಕರಣ ಆಗಿರುವುದು, ಅದಕ್ಕೆ ಜ್ಞಾನಕ್ಕೆ ಹೇತುವಾಗಿರೋದು. ಜ್ಞಾನಕ್ಕೆ ಕರಣ ಬೇರೆ, ಹೇತು ಬೇರೆ. ಕರಣ ಅಂದರೆ ಅಸಾಧಾರಣ ವ್ಯಾಪಾರವದ ಅಸಾಧಾರಣ ಕಾರಣಂ ಕರಣಂ. ವ್ಯಾಪಾರ ಇರಬೇಕು. ಈಗ ಕುಠಾರ ಎಂಬತಕ್ಕಂಥದ್ದು ವ್ಯಾಪಾರ, ಇದು ಕುಠಾರ ಎಂಬ ಕರಣ ಆಗಬೇಕಾಗಿದೆ. ಉದ್ಯಮನ ನೇಪಥ್ಯದ ಒಂದು ವ್ಯಾಪಾರದಿಂದ ಸಹಿತವಾಗಿ ಕಾರಣವಾಗಿದೆ ಅದು ಹೇಳ್ಬೋದು. ಇನ್ನು ಮೊದಲೇ ದೂಷಣೆ ಮಾಡ್ತಾರೆ ಚಕ್ಷುರಾದಿ. ಚಕ್ಷುರಾದಿ ಜ್ಞಾನಕರಣ ನಿವರ್ತ್ಯ ಅಜ್ಞಾನ ಅನಭ್ಯುಗಮಾತ್ ಇತಿ ಭಾವ. ಚಕ್ಷುರಾದಿ ಏನು ಜ್ಞಾನಕರಣ ಇದೆ ಅದರಿಂದ ನಿವರ್ತ್ಯವಾದ ಅಜ್ಞಾನವನ್ನು ಅವರು ಒಪ್ಪಿಲ್ಲ. ಅಂದರೆ ಚಕ್ಷುರಾದಿಗಳಿಂದ ಜ್ಞಾನ ನಮ್ಗೆ ಉಂಟಾದಾಗ ಅದರಿಂದ ಅಜ್ಞಾನ ಹೋಗುತ್ತೆ ಅಂತ ಯಾರು ಹೇಳಿಲ್ಲ, ಅವರು ಒಪ್ಪಿಲ್ಲ. ಅವರು ವಸ್ತುದ ಅಜ್ಞಾನ ಹೋಗುತ್ತೆ. ಇದು ಯಾವ ಪುಸ್ತಕ ಅಂತ ಗೊತ್ತಿಲ್ಲ ನಮಗೆ, ಚಕ್ಷು ನೋಡಿದಾಗ ಗೊತ್ತಾಗುತ್ತೆ, ಹೋಗುತ್ತೆ. ಅದು ಅವರು ಒಪ್ಪಿಲ್ಲ. ಅವರು ಚಕ್ಷುರಾದಿ ಜ್ಞಾನಕರಣ
ನಿವರ್ತ್ಯವಾದ ಅಜ್ಞಾನ ಅನುಭವಗಮಾತೆ ಅಂತ ಅರ್ಥ. ಅದರಿಂದ ಸಾಧ್ಯವಿಲ್ಲ ಅಂತ ಹೇಳಿದರು. ಇದು ದೃಷ್ಟಾಂತಸ್ಯ ಸಾಧನವಿಕಲತ್ವಾಚ. ದೃಷ್ಟಾಂತ ಯಾವುದು? ಪ್ರದೀಪ ಪ್ರಭಾ. ಅದು ಅಲ್ಲಿ ಅದು ಜ್ಞಾನ ಸಾಧನ. ಅದು ದೀಪ ಜ್ಞಾನಕ್ಕೆ ಸಾಧನ ಆಯಿತು. ಅಂದರೆ ಜ್ಞಾನ ಸಾಧನ ಯಾವುದು? ಅದಕ್ಕೆ ಸಹಕಾರಿ ಆಯಿತು. ಆದ್ದರಿಂದ ಜ್ಞಾನ ಸಾಧನ ಆಗಲಿಲ್ಲ. ಅಂದರೆ ಎರಡನೇದು ಬಂತು ಯಾವುದು? ಜ್ಞಾಪಕ ಆಪ್ಯಾಯಕತ್ವ ಬಂತು. ಜ್ಞಾನಕ್ಕೆ ಸಾಧನ ಯಾವುದು? ಅದಕ್ಕೆ ಸಹಕಾರಿಯಾಗಿ ಬಂತು. ದೀಪ ಎಂಬುದಕ್ಕಂಥದ್ದು ಏನಿದೆ? ದೀಪ ಪ್ರಭಾ ಎಂಬುದು ಕಣ್ಣಿಂದ ನಮಗೆ ಜ್ಞಾನ ಬರುವಾಗ ಬೆಳಕಿಲ್ಲ ಅಂತ ಆಗೋದಿಲ್ಲ. ಅದನ್ನ ಬೆಳಕೆಂಬುದು ಸಹಕಾರಿಯಾಯಿತು. ಎರಡನೇದು ಬರ್ತು, ಇನ್ನೂ ಅಧಿಕಲ್ಪನ ಮಾಡಿಲ್ಲ. ಆದರೆ ಜ್ಞಾನ ಕರ್ಣತ್ವ ರೂಪವಾದಕ್ಕಂಥ ಸಾಧನ ಇಲ್ಲ ಅದರಲ್ಲಿ. ಯಾವುದಕ್ಕೆ? ಪ್ರದೀಪ ಪ್ರಭಾಕ್ಕೆ. ಪ್ರದೀಪ ಪ್ರಭಾ ಅಂದರೆ ಅದೇನು? ಕಣ್ಣಿನಿಂದ ನಮಗೆ ಜ್ಞಾನ ಬರುವಾಗ ಬೆಳಕು ಇದ್ದಾಗ ನಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ಸಹಕಾರಿತ್ವ ಬಂತು ಅಷ್ಟೇ. ಅಂದರೆ ಎರಡನೇದು ಇನ್ನೂ ವಿಕಲ್ಪ ಮಾಡಿಲ್ಲ ನಾವು. ಜ್ಞಾಪಕ ಆಪ್ಯಾಯಕತ್ವ ಬಂತು. ಅಂದರೆ ಜ್ಞಾನ ಕಾರಣ ಯಾವುದು? ಅದಕ್ಕೆ ಸಹಕಾರಿಯಾಗಿರೋದು ಅದು ಬಂತು ಅಷ್ಟೇ. ಅದನ್ನೂ ನಾವು ಮಾಡಿಲ್ಲ. ಜ್ಞಾನ ಕಾರಣತ್ವ ಅಲ್ಲೇ ದೋಷ ಹೇಳ್ತಾ ಇದ್ದೀವಿ. ಜ್ಞಾನ ಕಾರಣ ಅದು ಯಾವುದು? ಇಂದ್ರಿಯಗಳು. ಅದಕ್ಕೆ ಬೇಕಾದ್ರೆ ಸಹಕಾರಿ ಆಗ್ಬೋದು ದೀಪ ಪ್ರಭಾ ಅಲ್ವಾ? ಆದ್ದರಿಂದ ಅದೇ ಆಯಿತು. ಅಂದರೆ ದೃಷ್ಟಾಂತದಲ್ಲಿ ಯಾವುದು? ಪ್ರದೀಪ ಪ್ರಭಾದಲ್ಲಿ ಜ್ಞಾನ ಸಾಧನಕ್ಕೆ ಸಹಕಾರಿತ್ವ ಇದ್ದರೂ ಕೂಡ ಜ್ಞಾನ ಸಾಧನ, ಜ್ಞಾನಕ್ಕೆ ಸಾಧನ ಆಗಿಲ್ಲ. ಆದ್ದರಿಂದ ಮೊದಲನೇ ಇದು ಬರಲಿಲ್ಲ. ಜ್ಞಾನ ಕಾರಣತ್ವ ಎಂಬತಕ್ಕಂಥದ್ದು ಬರಲಿಲ್ಲ ಅಲ್ವಾ? ನೋಡಿ, ದೀಪಪ್ರಭಾಯಾಮ್ ಜ್ಞಾನಕರಣತ್ವ ಅಭಾವಾದಿತಿ ಭಾವ. ದೀಪಪ್ರಭಾದಲ್ಲಿ ಜ್ಞಾನ ಕಾರಣತ್ವ ಇಲ್ಲ. ಜ್ಞಾನಕ್ಕೆ ಕಾರಣ ಯಾವುದು? ಚಕ್ಷು. ಅದಕ್ಕೆ ಸಹಕಾರಿ ಆಗೋದು ಬೇಕಾದ್ರೆ ಬೆಳಕು ಅಲ್ವಾ? ಅದು ಹೇಳಿದಾಗಾಯಿತು. ಇನ್ನು ಜ್ಞಾನೇ ಇನ್ನೊಂದು ದೋಷ. ಜ್ಞಾನೇ ಯಾವುದು? ಇದು ದೇವದತ್ತ ಪ್ರಮ, ಅದು ಜ್ಞಾನೇ ಜ್ಞಾನ ಕಾರಣತ್ವ ಅಭಾವೇನ ಅಸಿದ್ಧೇಷ್ಟ ಅಲ್ವಾ? ಜ್ಞಾನ ಕಾರಣತ್ವ ಬರಬೇಕಲ್ಲ, ಅದು ಬರೋದಿಲ್ಲ. ಎಲ್ಲಿ? ಹೇತು ಎಂಬುದಕ್ಕಂಥದ್ದು ಪಕ್ಷದಲ್ಲಿ ಇಲ್ಲ ಅಂತಾದರೆ ಸ್ವರೂಪ ಸಿದ್ಧಿ ದೋಷ ಅಲ್ವಾ? ಇಲ್ಲಿ ಜ್ಞಾನ ಯಾವುದು? ಯಥಾರ್ಥ ಜ್ಞಾನ ಅಂದರೆ ದೇವದತ್ತ ಪ್ರಮ ಅಂತ ನಾವು ಮಾಡಿದ್ದು. ಪ್ರಮ ಅಂದರೆ ಯಥಾರ್ಥ ಜ್ಞಾನ. ಅದರಲ್ಲಿ ಜ್ಞಾನದಲ್ಲಿ ಜ್ಞಾನ ಕಾರಣತ್ವ ಇಲ್ಲ. ಜ್ಞಾನದಲ್ಲಿ ಜ್ಞಾನ ಕಾರಣತ್ವ ಎಂಬುದು ಜ್ಞಾನಕ್ಕೆ ಜ್ಞಾನ ಕಾರಣ ಆಗೋದು ಹಾಗೆ ಅಲ್ವಾ? ಯಾಕೆ? ಪಕ್ಷೀಭೂತ ಪ್ರಮಾಣ ಜ್ಞಾನೇ. ನೋಡಿ, ಜ್ಞಾನೇ ರಾಯರು ಬರೀತಾರೆ. ಪಕ್ಷೀಭೂತ ಪ್ರಮಾಣ ಜ್ಞಾನೇ ಅಲ್ವಾ? ಈ ಏತೇನ ದ್ವಿತೀಯೋಪಿ ನಿರಸ್ತ. ಯಾವುದು? ಜ್ಞಾನ ಎರಡು ವಿಕಲ್ಪ ಮಾಡಿ, ಜ್ಞಾನ ಕಾರಣತ್ವ ಜ್ಞಾನ ಹೇತುತ್ವ ಅಂತ. ಜ್ಞಾನವು ಯಾವತ್ತೂ ಕೂಡ ಜ್ಞಾನಕ್ಕೆ ಹೇತು ಆಗೋದಿಲ್ಲ. ಹಾಗಾದ್ರೆ ಎರಡನೇ ಪಕ್ಷ ವಿಕಲ್ಪ ಮಾಡಿಕೊಂಡ್ರಲ್ಲ, ಮೊದಲಲ್ಲಿ ಎರಡು ಪಕ್ಷ ಮಾಡಿಕೊಂಡ್ರಲ್ಲ, ಅದು ಕೂಡ ಬರಲಿಲ್ಲ ಅಂತಾಯಿತು. ಹಾಗಾದರೆ ಅಸಿದ್ಧೇ ಜ್ಞಾನೇ ಜ್ಞಾನಹೇತು ಸಹಕಾರಿತ್ವ ಭಾವಾದಿತಿ ಭಾವ. ಅದೆರಡನೇದಕ್ಕೆ ನ ದ್ವಿತೀಯ ಅಸಿದ್ಧೇ ಯಾವುದು? ಜ್ಞಾಪಕ ಆಪ್ಯಾಯಕತ್ವ ಅಂದರೆ ಜ್ಞಾನ ಕಾರಣಕ್ಕೆ ಅದು ಸಹಕಾರಿಯಾಗಿರೋದು ಅಂತ ಹೇಳ್ತೀವಿ. ಅಂದರೆ ಅದು ಅಸಿದ್ಧ. ಯಾಕೆ ಅಸಿದ್ಧೇ? ಜ್ಞಾನದಲ್ಲಿ ಜ್ಞಾನಹೇತು ಸಹಕಾರಿತ್ವ ಇಲ್ಲ. ಜ್ಞಾನದಲ್ಲಿ ಜ್ಞಾನಕ್ಕೆ ಹೇತುವಾದ ಸಹಕಾರಿತ್ವ ಬರುತ್ತೆ. ಯಥಾರ್ಥ ಜ್ಞಾನ ಇದಲ್ಲ, ಅದರಲ್ಲಿ ಜ್ಞಾನಕ್ಕೆ ಹೇತುವಾದದ್ದು ಯಾವುದೋ ಅದಕ್ಕೆ ಸಹಕಾರಿತ್ವ ಕಂಡಿಲ್ಲ. ಜ್ಞಾನವೇ ಹೇತು ಅಲ್ವಾ? ಯಥಾರ್ಥ ಜ್ಞಾನ ಏನಿದೆ ಅದು ನಮಗೆ ವಸ್ತುವಿನ ಜ್ಞಾನ ಬರಲಿಕ್ಕೆ ಕಾರಣವಾಗುತ್ತೆ. ಆದರೆ ಜ್ಞಾನ ಹೇತುಗೆ ಸಹಕಾರಿ ಆಗೋದಿಲ್ಲ. ಸಹಕಾರಿ ಅಂದರೆ ಏನು? ಈಗ ಮೊಳಕೆ ಎಂಬತಕ್ಕಂಥದ್ದು, ಮೊಳಕೆ ಯಾವುದು ಬೀಜ ಎಂಬತಕ್ಕಂಥದ್ದು ಅಂಕುರಕ್ಕೆ ಕಾರಣವಾದರೂ ಕೂಡ ಗೊಬ್ಬರ ನೀರು ಅದನ್ನು ಹಾಕ್ತಾ ಅದು ಸಹಕಾರಿಗಳು. ಹಾಗೆ ಚಕ್ಷುರಾದಿಗಳಿಂದ ನಮಗೆ ಜ್ಞಾನ ಬಂದರೂ ಕೂಡ, ಚಕ್ಷುರ ಜ್ಞಾನ ಬಂದರೂ ಕೂಡ ಬೆಳಕಿಲ್ಲ ಅಂದು ಬರುವುದಿಲ್ಲ. ಹಾಗಾಗಿ ಅದು ಸಹಕಾರಿ ಆಯಿತು ಅಲ್ವಾ? ಮಳೆ ಮುಂತಾದವುಗಳ ಸಹಕಾರಿ ಮೊಳಕೆ ಬರಲಿಕ್ಕೆ. ಆ ರೀತಿ ಅಲ್ಲ ಇದು. ಹಾಗೆ ಆಯಿತು. ಆಮೇಲೆ ಇನ್ನು ಅಂಜನಾದು ವ್ಯಭಿಚಾರ. ಆಮೇಲೆ ಅಸಿದ್ಧೇ ಅಂಜನಾದು ವ್ಯಭಿಚಾರಾಚ. ಅಂಜನ ಯಾವುದು? ಈಗ ಸಾಮಾನ್ಯವಾಗಿ ನಮಗೆ
ಅಂಜನ ಎಂಬತಕ್ಕಂಥದ್ದು ಎಂದು ಸಹಕಾರಿ ಅದು. ಹಾಂ. ಯಾವುದಕ್ಕೆ? ಭೂಮಿಯಲ್ಲಿ ಹುದುಗಿರುವ ಸಂಪತ್ತನ್ನು ನಾವು ತಿಳ್ಕೊಳ್ಳಿಕ್ಕೆ ಯಾವುದು ಅಂಜನ ಎಂಬತಕ್ಕಂಥದ್ದು. ಅಂಜನ ಹಾಕೋದು ಅಂತ ಹೇಳ್ತಾರೆ. ಅದು ಕಣ್ಣಿಗೆ ಸ್ವಲ್ಪ ಏನೋ ಒಂದು ಅಂಜನ ಹಾಕ್ಬಿಟ್ರು ಅಂತ ಹೇಳಿದ್ರೆ ಆಗ ಆ ಕಣ್ಣು ಡಿವೈನ್ ಆಗುತ್ತೆ. ಅದು ಇಲ್ಲಿ ಇದ್ದಿದ್ದೆಲ್ಲ ಕಾಣಿಸುತ್ತೆ. ಅದು ನಮ್ಮ ಕಣ್ಣಿಗೆಲ್ಲ ಹಾಕಬಾರ್ದು, ನಮ್ಗೆ ಏನೋ ಕಾಣಿಸ್ಬಿಡುತ್ತೆ. ಮಕ್ಕಳ ಕಣ್ಣಿಗೆ ಹಾಕಬೇಕು ಅಲ್ವಾ? ಅವ್ರಿಗೇನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಇದನ್ನು ಗೊತ್ತಾಗ್ಬಿಡುತ್ತೆ. ಹಾಗೆ ಅಂಜನ ಎಂಬತಕ್ಕಂಥದ್ದು ನಮಗೆ ಏನಾಯ್ತದು? ಅಂಜನ ಎಂಬತಕ್ಕಂಥದ್ದು ಏನಿದೆ ಅದು ವಸ್ತುವಿನ ಜ್ಞಾನಕ್ಕೆ ಸಹಕಾರಿ. ಅವರೇ ಹೇಳ್ತಾರೆ ಅಂಜನಾದಿಶು. ಅಂಜನಸ್ಯ ಭೂಮಿ ಅಂತರ್ಗತ ಧನಾದಿ ಜ್ಞಾನ ಕರಣ ಚಕ್ಷು ಸಹಕಾರಿತ್ವೇಪಿ. ಇವ್ರು ಹೇಳಿಲ್ವಾ? ಶ್ರೀನಿವಾಸ ಅಂಜನಾದವು ಅಂಜನಾದವಿತಿ ಯಾವುದು? ಅಂಜನಸ್ಯ ಭೂಮಿ ಅಂತರ್ಗತ ಧನಾದಿ ಜ್ಞಾನ ಕರಣ ಚಕ್ಷು ಸಹಕಾರಿತ್ವೇಪಿ ಅಲ್ವಾ? ಸ್ವನಿವೃತ್ತಿಯ ವಸ್ತುವಂತರ ಪೂರ್ವಕತ್ವಾಭಾವಾತ್ ವಿವಿಚಾರ. ಅಂಜನಾದಿಗಳಲ್ಲಿ ವಿವಿಚಾರ ಅಂತ ಹೇಳಿದೆ. ಯಾವುದು? ಜ್ಞಾನಕರಣ ಸಹಕಾರಿತ್ವ ಎರಡನೇ ಪಕ್ಷ. ಅದಕ್ಕೆ ದೋಷ ಹೇಳ್ತಾ ಇರ್ತಾರಲ್ಲ ಈಗ. ಹಾಂ, ಅದೇ ಜ್ಞಾಪಕ ಆಪ್ಯಾಯಕತ್ವ ಅಂತ ಹೇಳಿದ ಅರ್ಥ ಏನು? ಜ್ಞಾನಕರಣ ಏನಿದೆ ಅದಕ್ಕೆ ಸಹಕಾರಿಯಾಗಿರೋದು ಅಂತ ಹೇಳಿದರು. ಅದು ಅಂಜನ ಎಂಬುದರಲ್ಲಿ ವಿಚಾರ ಬರುತ್ತೆ. ಯಾಕೆಂದರೆ ಅಂಜನ ಎಂಬತಕ್ಕಂಥದ್ದು ಭೂಮಿಯಲ್ಲಿ ಅಂತರ್ಗತವಾದ ಧನಾದಿಗಳನ್ನು ಯಾವುದು? ಭೂಮಿ ಅಂತರ್ಗತ ಧನಾದಿ ಜ್ಞಾನ ಏನಿದೆ ಅದರ ಕರಣವಾಗತಕ್ಕಂಥದ್ದು ಯಾವುದು? ಚಕ್ಷು. ಅದಕ್ಕೆ ಸಹಕಾರಿಯಾಗಿದೆ ಅಷ್ಟೇ. ಯಾಕೆ ಬರೀ ಚಕ್ಷು ಸಹಕಾರಿ ಅಲ್ಲ. ಯಾಕೆ ನಾವು ನೋಡ್ತಾನೆ ಇದ್ದೀವಲ್ಲ, ಅವನು ನೋಡ್ತಾ ಬರಲಿಲ್ಲ. ಈ ಅಂಜನ ಹಾಕಿದ ಮೇಲೆ ಬಂತು. ಹಾಗಾದ್ರೆ ಅಂಜನ ಎಂಬತಕ್ಕಂಥದ್ದು ಭೂಮಿ ಅಂತರ್ಗತವಾದ ಧನಾದಿಗಳ ಜ್ಞಾನ ಬರಲಿಕ್ಕೆ ಯಾವುದು ಕಾರಣವ? ಚಕ್ಷು. ಅದಕ್ಕೆ ಸಹಕಾರಿಯಾಯಿತು. ಅಲ್ಲಿ ಹೇತು ಬಂತಲ್ಲಿ ಅಲ್ವಾ? ಆದರೆ ಅಲ್ಲಿ ಸ್ವನಿವೃತ್ತಿಯ ವಸ್ತುವಂತರ ಪೂರ್ವಕತ್ವ ಇಲ್ಲ, ಸಾಧ್ಯ ಇಲ್ಲ. ತನ್ನಿಂದ ನಿವೃತ್ತಿಯವಾದ ವಸ್ತುವಂತರ ಪೂರ್ವಕತ್ವ ಯಾವುದು? ಅದನ್ನು ನಿವೃತ್ತವಾದ ಯಾವುದಿದೆ? ವಸ್ತುವಿನ ಜ್ಞಾನ ಬರ್ತಾ ಇದೆ ಅಷ್ಟೇ. ಆದ್ದರಿಂದ ಹೇತು ಇದೆ, ಸಾಧ್ಯ ಇಲ್ಲ ಅಂತ ಹೇಳಿ ವಿಚಾರ ಬರುತ್ತೆ. ಆಮೇಲೆ ಅಂಜನ ವಿವಾಚ ನ ತೃತೀಯ ಸಾಧನ ವಿಕಲತ್ವ ದೃಷ್ಟಾಂತಸ್ಯ. ಅದೇ ಹೇಳಿದ್ದಲ್ವಾ ಈಗ. ಪ್ರಕಾಶತ್ವಂ ನಾಮ ಜ್ಞಾನತ್ವ. ಜ್ಞಾಪಕತ್ವ ಜ್ಞಾನಕಾರಣತ್ವ ಜ್ಞಾನತ್ವ ಅಂತ ಹೇಳಬೇಕು. ಅಂಜನಾದ ವಿರಾಟ ನ ತೃತೀಯ ಸಾಧನ ವಿಕಲತ್ವ ದೃಷ್ಟಾಂತಸ್ಯ. ದೃಷ್ಟಾಂತ ಎಂಬತಕ್ಕಂಥದ್ದು ಸಾಧನ ವಿಕಲ. ದೃಷ್ಟಾಂತ ಯಾವುದು? ಪ್ರದೀಪ ಪ್ರಭಾ. ಪ್ರಭಾ ಅನ್ನೋ ಜ್ಞಾನ ಅಂತ ಯಾರು ಕರೀತಾರೆ? ಜ್ಞಾನಕ್ಕೆ ಪ್ರಭಾ ಇದಲ್ಲ, ಅದು ದ್ರವ್ಯ ಅಷ್ಟೇ. ನಮ್ಮದ ಪ್ರಕಾರ ಪ್ರಭೆ ಎಂಬತಕ್ಕಂಥದ್ದು ದ್ರವ್ಯ ಅಷ್ಟೇ. ನೋಡು, ಸಾಧನ ವಿಕಲ ಅಂತಕ್ಕೆ ಅವ್ರು ಬರೀತಾರೆ ಶಿವಸ್ಥಿತರು. ಪ್ರದೀಪ ಪ್ರಭಾಯಾಂ ಜ್ಞಾನತ್ವ ಅಭಾವ. ಪ್ರದೀಪ ಪ್ರಭೆಯನ್ನು ಜ್ಞಾನ ಅಂತ ಯಾರು ಕರೀತಾರೆ ಅಲ್ವಾ? ಅದಕ್ಕೆ ಅವನು ಹೇಳ್ತಾನೆ ಭಾವರೂಪವಾದಕ್ಕಂಥ ಅವಿದ್ಯೆ ಏನಿದೆ, ಭಾವರೂಪ ಅಜ್ಞಾನ, ಅದು ಪ್ರತ್ಯಕ್ಷ ಪ್ರಮಾಣ ಎಂಬತಕ್ಕಂಥದ್ದು ಇದೆ ಅಂತ. ಪ್ರಮಾಣ ಇಲ್ಲ ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣವಿದೆ ಅಂತ ಅನುಮಾನ, 2-3 ಅನುಮಾನವನ್ನು ಹೇಳಿದ ಅಲ್ವಾ? ಒಂದು ಚಿತ್ಸುಕಾಚಾರ್ಯಂದು, ಒಂದು ವಿವರಣಕಾರಂದು ಹೇಳಿದರು. ಅದು ಹೇಳಾದ್ಮೇಲೆ, ಅದು ಖಂಡನೆ ಮಾಡಾದ್ಮೇಲೆ ಇನ್ನು ಮುಂದೆ ಅವನೇನು ಮಾಡ್ತಾನೆ? ನಕಿಂಚಿತ್ ಅಹಂ ಅವೇದಿಶಂ ಇತಿ ಪರಾಮರ್ಶದಿದ್ದ ಸೌಷುಪ್ತಿಕ ಅನುಭವಸ್ತು ಪ್ರಮಾಣಮಿತಿ ಶೇನ್ನ. ಈಗೇನಾಯಿತು? ನಾನು ಮಲ್ಕೊಂಡು ಎದ್ದಾಗ ನಕಿಂಚಿದ ಅಹಂ ಅವೇದಿಶಂ, ನನಗೇನು ಗೊತ್ತಾಗಿಲ್ಲ ಅಂತ. ಹಾಗೆ ಆಯಿತು. ನಿದ್ರೆ ಮಾಡಿ ಎದ್ದ ಮೇಲೆ ಅವನಿಗೆ ನಿದ್ರಾ ಕಾಲದಲ್ಲಿ ನನಗೇನು ಗೊತ್ತಾಗಿಲ್ಲ ಅಂದರೆ ನನಗೆ ಅವನಿಗೆ ಅವಿದ್ಯೆ ಇತ್ತು ಅಂತ ಗೊತ್ತಾಯಿತು. ಮತ್ತು ನಮಗೆ ಸಾಕ್ಷಿ ಅನುಭವ ರೂಪವಾದಕ್ಕಂಥ ಅದೇ ಪ್ರಮಾಣ ಆಯ್ತಲ್ಲ, ಅವಿಜ್ಞಾನಿ ಸಾಕ್ಷಿ ಅನುಭವನೇ ಪ್ರಮಾಣ ಅಂತ ಹೇಳೋಣ. ನಕಿಂಚಿದಹಂ ಅವೇದಿಶಂ. ಅವರು ಹೇಳ್ತಾರೆ, ರಾಯರು ಹೇಳ್ತಾರೆ, ಏವಂ ಅಜ್ಞಾನೇ ಅನುಮಾನಂ ನಿರಸ್ಯ
ಪ್ರತ್ಯಕ್ಷಮಪಿ ವಿದಾಸೀತುಂ ಆಶಂಕತೆ ನೇತಿ ಸುಪ್ತೋತ್ಥಿತಸ್ಯ ಮಲಗಿ ಎದ್ದವನು ತಾವದ್ ಏತಾವಂತಂ ಕಾಲಂ ನ ಕಿಂಚಿದಹಂ ಅವೇದಿಶಂ ಇತಿ ಅಜ್ಞಾನ ವಿಷಯಕವಾದಕ್ಕಂಥ ಪರಾಮರ್ಶ ಶಬ್ದಿತವಾದ ಸ್ಮೃತಿ ಇದೆ ಎಂಬುದಾಗಿ ಅವಿವಾದ. ಇಷ್ಟೊತ್ತು ನಾನು ಸುಖವಾಗಿ ನಿದ್ರೆ ಮಾಡಿದೆ, ಅದೇ ಅದು ಹೇಳಲ್ಲ ಅವನು. ನ ಕಿಂಚನ ಅಹಂ ಅವೇದಿಶಂ, ಏನು ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಏನು ತಿಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ? ಅಜ್ಞಾನ ಇದೆ ಅಂತ ಅವಿವಾದ. ಅಂದರೆ ಏನು? ಅದು ಪರಾಮರ್ಶ. ಅದು ಪರಾಮರ್ಶ ಅಂದರೆ ಏನು? ವನ್ಯವ್ಯಾಪ್ಯ ಧೂಮವಾನಯಂ ಪರ್ವತಃ, ಧೂಮ ಯತ್ರ ಧೂಮ ತತ್ರ ಅಗ್ನಿ ಅಂತ ಹೇಳಿದಾಗ ಧೂಮ ಎಂಬತಕ್ಕಂಥದ್ದು ಇದೆ. ಅದಕ್ಕೆ ಮತ್ತು ಅಗ್ನಿಗೆ ಅಂದರೆ ಧೂಮದಲ್ಲಿ ಅಗ್ನಿ ನಿರೂಪಿತವಾದ ವ್ಯಾಪ್ತಿ ಅವನಿಗೆ ಗೊತ್ತಾಗುತ್ತೆ. ಆ ವ್ಯಾಪ್ತಿ ಸ್ಮರಣೆ ಬಂದುಕೊಳ್ಳಿ ಅವನಿಗೇನಾಗುತ್ತೆ ಅಂದರೆ ಯಥಾ ಮಹಾಸಾಧ ದೃಷ್ಟ ಅಂತ ನೋಡ್ತಾನೆ. ಅದಾದಮೇಲೆ ಈ ಪರ್ವತ ಅದೇನಾಗಿದೆ ಅಂದರೆ ವನ್ಯವ್ಯಾಪ್ಯ ಧೂಮವಾನಯಂ ಪರ್ವತಃ, ವನ್ಯವ್ಯಾಪ್ಯವಾದ ಧೂಮ ಏನಿದೆ ಆ ಧೂಮ ಉಳಿದಾಗಿದೆ, ಅದನ್ನು ವನ್ಯರಿಬೇಕು ಅಂತ ಹೇಳ್ತಾರೆ. ಅದು ಪರಾಮರ್ಶ. ಹಾಗೆ ನಿದ್ರೆಯಿಂದ ಎದ್ದ ಮೇಲೆ ಏತಾವಂತಂ ಕಾಲಂ ನ ಕಿಂಚಿದಹಂ ಅವೇದಿಶಂ ಎಂಬ ಒಂದು ಸ್ಮೃತಿ ರೂಪವಾದ ಪರಾಮರ್ಶ, ಸ್ಮೃತಿ ರೂಪವಾದ ಪರಾಮರ್ಶ ಏನಿದೆ ಆ ಪರಾಮರ್ಶ ಎಂಬತಕ್ಕಂಥದ್ದು ಇದೇ ಎಂಬ ವಿಚಾರದಲ್ಲಿ ಏನು ವಿವಾದವೇ ಇಲ್ಲ. ಆ ಸ್ಮೃತಿ ಎಂಬತಕ್ಕಂಥದ್ದು ಏನಾಗಿದೆ ಅಂದರೆ ಸುಷುಪ್ತಿಯಲ್ಲಿ ಅಜ್ಞಾನವನ್ನು ಅಂದರೆ ಅಜ್ಞಾನ ಅನುಭವ ಇಲ್ಲ ಎಂಬ ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಸ್ಮೃತವು ಸುಷುಪ್ತವು ಅಜ್ಞಾನ ಅನುಭವ ಸಾ ಸ್ಮೃತಿ ಸುಷುಪ್ತವು ಅಜ್ಞಾನ ಅನುಭವ ಅಭಾವೇ, ಅಜ್ಞಾನದ ಅನುಭವ ಇಲ್ಲ ಅಂತ ಆದರೆ ಅದು ಕೂಡಲ್ಲ ಅಲ್ವಾ? ಸುಷುಪ್ತಿಯಲ್ಲಿ ನಮ್ಗೆ ಅಜ್ಞಾನ ಇಲ್ಲ ಅಂತ ಆದರೆ ಕೂಡಲ್ಲ. ಈ ಪರಾಮರ್ಶ ಎಂಬುದು ಪರಾಮರ್ಶ ಬರ್ತಾ ಇದೆ. ಹಾಗಾದರೆ ಪರಾಮರ್ಶ ಅನ್ಯಥಾ ಅನುಭವತ್ಯ ಒಂದು ವಸ್ತು ಇದೆ, ಪರಾಮರ್ಶಸ್ಯ ಅನ್ಯಥಾ ಉಪಪತ್ತಿಮಾಹ ಅದು ಮುಂದೆ ಏವ ಅಜ್ಞಾನೇ ಪ್ರಮಾಣಂ. ಹಾಗೆ ಸಾಕ್ಷಿ ಪ್ರತ್ಯಕ್ಷ ಎಂಬತಕ್ಕಂಥದ್ದು ನಮಗೆ ಪ್ರಮಾಣ ಆಯಿತು. ಪ್ರತ್ಯಕ್ಷವೇ ಪ್ರಮಾಣ ಅಂತ ಅವನು ಹೇಳ್ತಾರೆ. ಅದಕ್ಕೆ ಹೇಳಬೇಕು ಪರಾಮರ್ಶಸ್ಯ ಅನ್ಯಥಾ ಉಪಪತ್ತಿಮಾಹ. ಆ ಪರಾಮರ್ಶಕ್ಕೆ ನಾವು ಅನ್ಯಥಾ ಉಪಪತ್ತಿ ಹೇಳಿಬಿಟ್ರು ಅಂದರೆ ಅದು ಇದಾಗಲ್ಲ, ಅರ್ಥಪತ್ತಿ ಆಗೋದಿಲ್ಲ. ಅನ್ಯಥಾಪಿ ಉಪಪತ್ತಿ ಇರಬಾರ್ದು, ಅನ್ಯಥಾ ಉಪಪತ್ತಿ ಎಂದು ಕೂಡಿಸ್ಬೋದು. ಈಗ ಭಾಗ ಅನ್ಯಥಾ ಅನುಪಪತ್ತಿಯ ಹಾಗೆ ಇನ್ನೊಂದು ಯಾವುದು ಪ್ರತೀತಿ ಅನ್ಯಥಾ ಅನುಪಪತ್ತಿಯ ಯಾವುದು ಹೇಳಿದ್ದವರು ಅಜ್ಞಾನ ಇದೆ ಅಂತ ಹೇಳೋದು ಅಂದರೆ ಸಸದ್ವಿಲಕ್ಷಣ ಅಂತ ಹೇಳಿಕ್ಕೆ. ಸತ್ಯ ನ ಬಾಧ್ಯತ ಬಾಧ್ಯತೆ ಚಾಯಂ, ಹಾಗೆ ಬಾಧ್ಯತೆ ಅನುಭವತಿ ಬಂತು ಅಲ್ವಾ? ಕೂಡಿಸು ಕಾಲ ಇಲ್ಲೇ ಇದ್ದರೆ. ಇನ್ನೊಂದು ಯಾವುದು ಸತ್ಯ ನ ಬಾಧ್ಯತ ಅಸತ್ಯ ನ ಪ್ರತೀಯತ. ಇದು ಪ್ರತೀತವಾಗ್ತಾ ಇದೆ ಶುದ್ಧಿರತಾದ ಈ ಪ್ರಪಂಚ, ಅದು ಸಸದ್ವಿಲಕ್ಷಣ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ರೀತಿ ನಾವು ಕೂಡಿಸ್ಬಿಟ್ವಿ ಅಂದರೆ ಅನ್ಯಥಾ ಉಪಪತ್ತಿ ಬಂತು ಅಂತ ಅದು ಬಿದ್ದೋಗ್ತದೆ. ಅದಕ್ಕೆಲ್ಲ ಅನ್ಯಥಾ ಉಪಪತ್ತಿಯನ್ನು ಹೇಳ್ತಾ ಇದ್ದಾರೆ. ಹೇಗೆ ಯಾಕೆ ಪರಾಮರ್ಶಿತ ಸೌಷಿಕನ್ವಯೋ ಪ್ರಮಾಣಸ್ಯನ್ನ ತಸ್ಯ ಜ್ಞಾನಾಭಾವ ವಿಷಯತಾ ಉಪಪತ್ತೇ. ಇಷ್ಟೊತ್ತು ನಾ ಏನು ತಿಳ್ಕೊಳ್ಳಿಲ್ಲ ಎಂಬುದಕ್ಕೆ ಅದು ಅಜ್ಞಾನ ಅಲ್ಲ, ಅದು ಭಾವರೂಪ ಅಜ್ಞಾನ ಅಲ್ಲ. ಅದು ನನಗೆ ಯಾವುದರ ಜ್ಞಾನ ಇದ್ದಿಲ್ಲ ಅಂತ ಜ್ಞಾನಾಭಾವ ವಿಷಯಕವಾದದ್ದು ಅಲ್ವಾ? ಭಾವರೂಪ ಜ್ಞಾನ ಹೆಂಗೆ ಸಿದ್ಧ ಆಗುತ್ತೆ ಅದರಲ್ಲಿ? ಅಲ್ಲ, ಜ್ಞಾನಾಭಾವ ಅಂತಂದ್ರೂ ಕೂಡ ಜ್ಞಾನಾಭಾವ ಅಂದರೂ ಕೂಡ ಕೂಡಿಸ್ಬೋದಲ್ಲ. ಹಾಗಾದ್ರೆ ಅನ್ಯಥಾಪಿ ಉಪಪತ್ತಿ ಆಯಿತು ಇಲ್ವೋ? ಅದಕ್ಕೆ ಅನ್ಯಥಾ ಉಪಪತ್ತಿ ಅಂತ ಹೇಳ್ತಾ ಇದ್ದಾರೆ. ಏನು ತಸ್ಯ ಜ್ಞಾನಾಭಾವ ವಿಷಯತ್ವ ಉಪಪತ್ತೇ ನನ್ನ ಅಭಾವ ಪ್ರತೀತೇ ಧರ್ಮ ಪ್ರತಿಯೋಗಿ ಬೋಧ ಪರಾಧೀನತೆಯ ತದಭಾವೇ ತಸ್ಯ ಅನುಭವಿತ ಅಯೋಗ್ಯತ್ವಾದ್ಯತೆಯನ್ನು ಅಲ್ಲ ರೀ. ಅಭಾವ ಜ್ಞಾನಾಭಾವ ಅಂತ ಹೇಳಿಕ್ಕೆ ಬರಲ್ಲ. ಯಾಕೆಂದರೆ ಅಭಾವ ಜ್ಞಾನ ಪ್ರತಿ ಪ್ರಯೋಗಿ ಜ್ಞಾನ ಕಾರಣ ಎಂದು ಹೇಳಿದ್ರು. ಸದ್ಭ್ಯಾಂ ಅಧಿಕರಣ ಪ್ರತಿಯೋಗಿಭ್ಯಾಂ ಅಭಾವ ನಿರೂಪ್ಯತೆ ಅಂತ. ಸದ್ಭ್ಯಾಂ ಅಧಿಕರಣ ಪ್ರತಿಯೋಗಿಭ್ಯಾಂ, ಅಧಿಕರಣ ಸತ್ಯ ಆಗಿರಬೇಕು, ಪ್ರತಿಯೋಗಿ ಸತ್ಯ ಆಗಿರಬೇಕು. ಅಂದರೆ ಅಭಾವ ಹೇಳಿಕ್ಕೆ ಬರಲ್ಲ. ಅತ್ರ ಘಟಾಭಾವ ಅಸ್ಥಿ ಮೇಲೆ ಅಧಿಕರಣ ಜ್ಞಾನ ಸತ್ಯವಾದ ಒಂದು ವಸ್ತು ಬಂತು. ಪ್ರತಿಯೋಗಿ ಜ್ಞಾನ ಘಟ ಜ್ಞಾನ ಇಲ್ಲ ಅಂದರೆ ಪ್ರತಿಯೋಗಿ ಜ್ಞಾನದಿಂದ ಅಭಾವ ಜ್ಞಾನ ಬರೋದಿಲ್ಲ ಅಲ್ವಾ? ಆದರೆ ಅವನಿಗೆ ಅಭಾವ ನೋಡು, ಧರ್ಮಿ ಜ್ಞಾನವೇ ಇಲ್ಲ ಅಲ್ಲಿ. ನಾನು ಅಭಾವ ಪ್ರತೀತೇ ಧರ್ಮಿ ಪ್ರತಿಯೋಗಿ ಬೋಧ ಪರಾಧೀನತೆಯ ಧರ್ಮಿ ಪ್ರತಿಯೋಗಿ ಜ್ಞಾನ ಇಲ್ಲ ಅಂತಂದರೆ ಬರಲ್ಲ. ತದಭಾವೇ ತಚ್ಚ ಅನುಭವಿತು ಅಯೋಗ್ಯತ್ವ, ಅನುಭವ ಬರೋದೇ ಇಲ್ವಲ್ಲ. ಆದ್ದರಿಂದ ವಿಜಯನ್ನ ಸಾಕ್ಷಣ ಧರ್ಮ ಪ್ರತಿಯೋಗಿ ಉಪಪತ್ತೇ ಅಂತ ನಾವು ಹೇಳ್ಬೇಕು. ಯಾಕೆಂದರೆ ಅವನು ಮಲಗಿದ್ರೂ ಕೂಡ
ಆತ್ಮರೂಪವಾದಕ್ಕಂಥ ಸಾಕ್ಷಿ ಇರುವುದರಿಂದ ಸಾಕ್ಷಿಯಿಂದ ಧರ್ಮಜ್ಞಾನ ಬರಬಹುದು, ಏನು ತೊಂದರೆ ಇಲ್ಲ. ಆದ್ದರಿಂದ ಅಭಾವಿಷಯ ಅಂತಕ್ಕೆ ಯಾವ ತೊಂದರೆ ಇಲ್ಲ. ಮತ್ತೆ ಈ ಪ್ರಕಾಶತ್ವಂ ಅಂದರೆ ಈ ಮೂರು ಕೊಡಲಿಲ್ಲ. ಯಾವುದು ಜ್ಞಾಪಕತ್ವము, ಜ್ಞಾನತ್ವము ಯಾವುದು ಅದಾಗೋಯ್ತು, ಮೂರು ಇಲ್ಲ. ಅದಾದ್ಮೇಲೆ ಪ್ರತ್ಯಕ್ಷ ಬಂದ್ಬಿಟ್ರು ಅವರು. ಅಂದರೆ ಪ್ರಕಾಶತ್ವ ಅನುಮಾನ ಪ್ರಮಾಣ ಆಗಲ್ಲ ಅಂದರೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವಿ. ಸುಪ್ತೋತ್ಥಿತನಾದಕ್ಕಂಥವ್ರು ಏತಾವಂತ ಕಾಲ ಕಿಂಚಿತ ವೇದಿಶಂ, ನನಗೇನು ಗೊತ್ತಾಗಿಲ್ಲ ಅಂದರೆ ಅರ್ಥ ಅದು ಭಾವರೂಪಜ್ಞಾನ ಅದು ಅಂತ ಹೇಳ್ತೀವಿ. ಅಂದರೆ ಭಾವರೂಪಜ್ಞಾನ ಅಂತ ಯಾಕೆ ಹೇಳಬೇಕು? ಜ್ಞಾನಾಭಾವ ಅಂತ ಹೇಳ್ಬೋದಲ್ಲ, ಅಭಾವರೂಪ ಜ್ಞಾನ ಅಂತ ಹೇಳ್ಬೋದಲ್ಲ. ಅಭಾವ ಜ್ಞಾನ ಅಂತ ಧನ್ಯ ಮತ್ತು ಪ್ರಯೋಗ ಜ್ಞಾನ ಬೇಕಲ್ಲ. ಅದು ಯಾವುದು ಇಲ್ಲೇ ಇಲ್ವ, ನಿದ್ದೆ ಇಲ್ಲ ಅಂತಂದರೆ ಸಾಕ್ಷಿ ಇದ್ದೇ ಇಲ್ಲ. ಸಾಕ್ಷಿ ಎಚ್ಚರಿಕವಾಗಿ ಇದ್ದೇ ಇದೆ, ಯಾವಾಗಲೂ ನಿದ್ದೆ ಮಾಡುವುದೇ ಇಲ್ಲ. ಸಾಕ್ಷಿ ಅಂತ ಆತ್ಮ ಅಷ್ಟು ಆಯಿತಾ. ಸಾಕ್ಷಣ ಧರ್ಮಿ ಪ್ರತಿಯೋಗಿ ಗ್ರಹಣ ಉಪಪತ್ತಿ ಹೇ ಔತ್ತರಿಕವಾಗಿ ನಕ್ಕಿಂಚಿತ್ ಅಹಂ ಅವೇದಿಶಂ ಅಂತ ಬರಬೇಕಾದ್ರೆ ನಕ್ಕಿಂಚಿತ್ ಅನ್ನೋದಕ್ಕೆ ಪ್ರತಿಯೋಗಿ ಜ್ಞಾನ ಸಾಕ್ಷಿಯಿಂದಲೇ ಬರುತ್ತೆ. ಅಲ್ಲ, ಧರ್ಮಿ ಜ್ಞಾನ ಬೇಕಲ್ಲ. ನಕ್ಕಿಂಚಿತ್ ಅಂತಂದರೆ ನನಗೆ ಅಂತ ಹೇಳಬೇಕಾದ್ರೆ ನನಗೆ ಯಾವುದು ಗೊತ್ತಾಗಿಲ್ಲ ಅಂತ ಹೇಳಬೇಕಾಗಿದ್ರೆ ನಾನು ಅಂತಿರುವೆ, ನನಗೆ ಅಂತ ಜ್ಞಾನ ಬರಬೇಕಲ್ಲ. ಅಂದರೆ ನನಗೆ ಅಂದರೆ ಏನು? ಸಾಕ್ಷಿಯಿಂದ ತೋರಿಸ್ಕೊಡುತ್ತದು ಧರ್ಮಿ ಜ್ಞಾನ. ಯಾವುದು ಅನ್ನೋದಕ್ಕೂ ಹಾಂ, ಸಾಕ್ಷಿಯಿಂದಲೇ. ಯಾವುದು ಅನ್ನಲಿಕ್ಕೆ ಅದು ಪ್ರತಿಯೋಗಿ ಜ್ಞಾನ, ಅದು ಸಾಕ್ಷಿಯಿಂದ ಬರುತ್ತೆ. ಯಾವುದ್ಯಾವುದು ನಮಗೆ ತಿಳಿಕೆ ಯೋಗ್ಯತೆ ಇದೆಯೋ ಅದಷ್ಟು ಕೂಡ ಪ್ರತಿಯೋಗಿ ಜ್ಞಾನ ಬಂದಿರುತ್ತೆ, ಬರ್ಬೋದು. ಇಷ್ಟೊತ್ತು ನಾನು ಸುಖವಾಗಿ ನಿದ್ದೆ ಮಾಡಿದೆ ಅನ್ನೋದು ಅದು ಸಾಕ್ಷಿಯಿಂದನೇ, ಸಾಕ್ಷಿ ಜ್ಞಾನದಿಂದಲೇ ಬರುವಂಥದ್ದು. ಹಾಂ, ಇಷ್ಟೊತ್ತು ರಾತ್ರಿ ಹೊತ್ತು ನಾನು ಸುಖವಾಗಿ ನಿದ್ದೆ ಮಾಡಿದೆ ಅನ್ನೋದು ಹೌದು, ಸಾಕ್ಷಿಯಿಂದನೇ. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ ಜ್ಞಾನಾಭಾವ ವಿಷಯಕತ್ತು ಹೇಳಿದ್ದು ಬರೋದಿಲ್ಲ. ಜ್ಞಾನಾಭಾವಕ್ಕೆ ಧರ್ಮಿ ಯಾರು? ಜ್ಞಾನ ಇಲ್ಲ ಅಂದರೆ ಧರ್ಮಿ ಯಾರು? ಆತ್ಮ ಅಲ್ವಾ? ನನಗೆ ಇಷ್ಟೊತ್ತು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಜ್ಞಾನಾಭಾವಕ್ಕೆ ಧರ್ಮಿ ಯಾರು? ಆತ್ಮ. ಆತ್ಮನ ಜ್ಞಾನ ಇದೆಯೋ ಇಲ್ವೋ ಕೇಳ್ತೀವಿ ನಾವು. ಅಲ್ಲ, ಪೂರ್ವಪಕ್ಷದ ವಿವರಣೆ ಮಾಡ್ತಾ ಇದ್ದೇವೆ. ಅವರು ಧರ್ಮಿ ಪ್ರತಿಯೋಗಿ ಜ್ಞಾನದ ಅಧೀನತ ಆದ್ದರಿಂದ ಅಭಾವ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ, ಜ್ಞಾನಾಭಾವ ಅಂತ ಹೇಳಿ ಬರೋದಿಲ್ಲ ಅಂತ ಹೇಳೋದಾದರೆ ಆಯ್ತಪ್ಪ, ಜ್ಞಾನಾಭಾವ ತಾನು ಹೇಳಿದ್ದು. ಜ್ಞಾನಾಭಾವಕ್ಕೆ ಧರ್ಮಿ ಯಾರು? ಆತ್ಮ. ಗೊತ್ತಾಗ ಆತ್ಮ ಅಂತ ಸಾಕ್ಷಿಯಿಂದ ಬೇರೆ ಅಲ್ಲ. ಅವರ ಜ್ಞಾನ ಇದೆಯಲ್ಲ ಹೇಳು. ಇಲ್ಲ, ಆತ್ಮ ಮಲ್ಕೊಂಡ್ಬಿಟ್ಟಿದ್ದಾನೆ, ಅದು ಅವನ ಜ್ಞಾನ ಇಲ್ಲ ಅಂತ ಹೇಳಬೇಕು ಅಲ್ವಾ? ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ಹಾಗಾದರೆ ಜ್ಞಾನ ಇಲ್ಲ. ಅವೇದಿಶಂ ಜ್ಞಾನ ಬರೋದು ಹೇಗೆ? ನಾ ಕಿಂಚಿನ ಅವೇದಿಶಂ ಅಂತ ಜ್ಞಾನಾಭಾವ ಪ್ರತೀತಿ ಬರಲು ಸಾಧ್ಯ ಇಲ್ಲ. ಆತ್ಮನ ಜ್ಞಾನ ಇದ್ದರೆ ಮಾತ್ರ ಬರೋದು. ಧರ್ಮಿ ಜ್ಞಾನ ಇಲ್ಲ ಅಂತ ಹೇಳಿಬಿಟ್ರೆ ಮತ್ತು ಜ್ಞಾನಾಭಾವ ಜ್ಞಾನ ಹೇಗೆ ಬಂತೀರಿ? ಹಿಂಗೆ ಆಮೇಲೆ ಇದೆ ಅಂತ ಹೇಳಬೇಕು ಅಲ್ವಾ? ಆತ್ಮನಃ ಜ್ಞಾನಾಭಾವೇ ಅಭಾವ ಜ್ಞಾನವೂ ಕೊಡೋದಿಲ್ಲ ಅಲ್ವಾ? ಇನ್ನು ಧರ್ಮಿ ಜ್ಞಾನ ಇದೆ ಅಂತ ಹೇಳಬೇಕು ನೀವು. ಧರ್ಮಿ ಜ್ಞಾನ ಇದೆ ಅಂತ ಹೇಳಬೇಕು. ಧರ್ಮಿ ಜ್ಞಾನ ಇದ್ದ ಮೇಲೆ ನ ಜಾನಾಮಿ ಅಂತ ಹೇಳೋದು ಹೇಗಿದೆ? ಗೊತ್ತಿಲ್ಲ ಅಂತ ಹೇಳೋದು. ಕಿಂಚಿನ ಅವೇದಿಶ ಅಂತ ಹೆಂಗೆ ಹೇಳಿದ್ದು ಹೇಗೆ? ಅದು ಹೇಳಬೇಕು. ಆದ್ದರಿಂದ ಜ್ಞಾನ ಸಾಮಾನ್ಯ ನಿಷೇಧ ಮಾಡಲಿಕ್ಕೆ ಬರೋಲ್ಲ. ಜ್ಞಾನವೇ ಇದ್ದಿಲ್ಲ ಅಂತ ಹೇಳಿ ಬರೋಲ್ಲ. ನ ಕಿಂಚನ ಅವೇದಿಶ ಅಂತ ಹೇಳಿ ಬರೋಲ್ಲ. ಆತ್ಮಜ್ಞಾನ ಇರಲೇಬೇಕು. ಯಾಕೆಂದರೆ ಜ್ಞಾನಾಭಾವ ಜ್ಞಾನ ಬರಬೇಕಾಗಿದ್ದರೆ ಅದಕ್ಕೆ ಧರ್ಮಿ ಯಾರು? ಆತ್ಮ. ಅವನ ಜ್ಞಾನ ಇದೆಯೋ ಇಲ್ವೋ? ಜ್ಞಾನ ಇಲ್ಲ ಅಂತ ಹೇಳಿಬಿಟ್ರೆ ಆಗ ನಕಿಂಚನ ಅವೇದಿಶ ಅಂತ ಹೇಳಿ ಜ್ಞಾನ ಬರೋದೇ ಇಲ್ಲ. ಇದು ಆತ್ಮನ ಜ್ಞಾನ ಇದೆ ಅಂತ ಹೇಳಬೇಕು. ಆತ್ಮನ ಜ್ಞಾನ ಇದ್ದ ಮೇಲೆ ನಕಿಂಚಿನ ಅವೇದಿಶ ಅಂತ ಹೇಳೋದು ಹೇಗೆ? ಉಭಯತಃ ಪಾಷಾರಜ್ಜು. ಅದಕ್ಕೆ ಅವನೇನು ಹೇಳಬೇಕೇನು ಅಂದರೆ ಅಜ್ಞಾನ ಎಂಬುದಕ್ಕಂಥದ್ದು ಜ್ಞಾನಾಭಾವ ಅಂತ ಯಾರೇ ಹೇಳಿದರು? ಜ್ಞಾನಾಭಾವ ಅಂತ ಹೇಳೋದೇ ಇಲ್ಲ. ಅಜ್ಞಾನಂ ನಾ ಜ್ಞಾನ. ಯಾಕೆಂದರೆ ಅಜ್ಞಾನಂ ನಾ ಜ್ಞಾನಾಭಾವ ಅಭಾವಮಾನ ಅಗಮ್ಯತ್ವ ಅಂತ ಅವ್ರು ಹೇಳೋರು. ಎತ್ತು ಕಶ್ಚಿದಾಹ ನ ಅಜ್ಞಾನಂ ಜ್ಞಾನಾಭಾವ ಅಭಾವಮಾನ ಅಗಮ್ಯತ್ವ ಅಂತ. ಅಭಾವನ ಮಾನ ಯಾವುದು? ಅಭಾವ ಜ್ಞಾನ ಬರಲಿಕ್ಕೆ ಅನುಪಲಬ್ಧಿ. ಅಭಾವ ಅತ್ರ ಘಟೋ ನಾಸ್ತಿ ಅಂತ ಬರೋದು ಹೇಗೆ ಅಂದರೆ ಯದಿ ಘಟಃ ಸ್ಯಾತ್ ಅಲ್ವಾ ತರ್ಹಿ ಉಪಲಭ್ಯತ. ಉಪಲಭ್ಯತೆ ಅತಃ ನಾಸ್ತಿ ಅಂತ ಉಪಲಬ್ಧಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ ಅಂತ ಹೇಳಬೇಕು.
ನಮ್ಮ ಪ್ರತ್ಯಕ್ಷದಿಂದ ಅಭಾವ ಜ್ಞಾನ ಬರೋದು ನಮಗೆ. ಅಭಾವ ಮಾನ ಅಗಮ್ಯವಾದ್ದರಿಂದ ಜ್ಞಾನಾಭಾವ ಅಂತ ಹೇಳ್ತೀವಿ. ಯಾಕೆ ನಿದ್ರೆ ಮಾಡಿ ಎದ್ದಾಗ ಅವನಿಗೆ ಅಲ್ಲಿ ಅಭಾವ ಮಾನ ಯಾವುದಿದೆ ಅನುಪಲಬ್ಧಿ ಅದಿಲ್ಲ, ಅದರಿಂದ ಗಮ್ಯವಾಗಿಲ್ಲ. ಯಾವುದು ಅಭಾವಮಾನ ಅಗಮ್ಯವೋ ನ ತತ್ ಅಭಾವ. ಆದರೆ ಜ್ಞಾನಾಭಾವ ಎಂಬತಕ್ಕಂಥದ್ದು ಏನು ಹೇಳ್ತಾ ಇದ್ದೀರಿ, ಅದು ಅಭಾವಮಾನದಿಂದ ಗಮ್ಯವಾಗಿಲ್ಲ ಅಂದರೆ ಅದು ಅಭಾವವೇ ಅಲ್ಲ. ಅದು ಯಾವುದೋ ನೀವು ಹೇಳಿದ್ರಲ್ಲ ಯಾಕೆಂದ್ರೆ ಅವೇದೇಶಂ ಎಂಬತಕ್ಕಂಥದ್ದು ಏನಿದೆ ಅದು ಜ್ಞಾನಾಭಾವ ವಿಷಯ ಅಂತ ಹೇಳಿದ್ರೆ ಜ್ಞಾನಾಭಾವ ಅಲ್ಲ. ಅದು ಜ್ಞಾನಾಭಾವ ವಿಷಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಭಾವ ವಿಷಯ ಅಲ್ಲೇ ಅಲ್ಲ. ಯಾಕಲ್ಲ ಅಂತ ಹೇಳಿದ್ರೆ ಅಭಾವ ಆಗಿದ್ದರೆ ಏನಾಗಿರಬೇಕು, ಅನುಪಲಬ್ಧಿ ಪ್ರಮಾಣದಿಂದ ಗಮ್ಯ ಆಗಿರಬೇಕು. ಯತ್ ಅಭಾವಮಾನ ಅಗಮ್ಯಂ ತತ್ ನ ತತ್ ಅಭಾವ, ಇದು ವ್ಯಾಪ್ತಿ. ಯಾಕೆಂದರೆ ಘಟಾಭಾವ ಏನಿದೆ ಅದು ಘಟಾಭಾವ ಎಂಬತಕ್ಕಂಥದ್ದು, ಘಟಾಭಾವ ಎಂಬತಕ್ಕಂಥ ಏನು ಪ್ರಮಾಣ ಇದೆ ಅಲ್ವಾ, ಆ ಅನುಪಲಬ್ಧಿ ರೂಪ ಪ್ರಮಾಣ ಅದರಿಂದ ಮಾನದಿಂದ ಗಮ್ಯವಾಗಿದೆ ಅಲ್ವಾ, ಅದರಿಂದ ಅಭಾವ ಅಂತ ಹೇಳ್ಬೋದು. ಜ್ಞಾನಾಭಾವ ಎಂಬತಕ್ಕಂಥದ್ದು ಅಭಾವ ಮಾನವದ ಅನುಪಲಬ್ಧಿ ಏನಿದೆ ಅದರಿಂದ ಅಗಮ್ಯವಾದ್ದರಿಂದ ಇದು ಇದಲ್ಲ, ಜ್ಞಾನ ಅಭಾವ ವಿಷಯಕವಲ್ಲ ಇದು ಅಂತ ವ್ಯಾಪ್ತಿಯವರು. ಯತ್ ಅಭಾವಮಾನ ಅಗಮ್ಯಂ ನ ತದ ಅಭಾವ ಯಥಾ ಘಟಪಟಾದಯ ಅಲ್ವಾ, ಘಟಾದಯ ಪ್ರತ್ಯಕ್ಷ ವೇದ್ಯ ನ ಅಭಾವರೂಪ ಪ್ರಮಾಣೇನ ಗ್ರಾಹ್ಯಂ ಅಲ್ವಾ. ಘಟಾದಿಗಳೆಲ್ಲ ಯಾವುದು ಪ್ರತ್ಯಕ್ಷಾದಿಗಳಿಂದ ಜ್ಞಾತಿ ಬರುತ್ತೆ. ಘಟಾಭಾವ ಎಂಬತಕ್ಕಂಥದ್ದು ಅನುಪಲಬ್ಧಿ ಅಂತ ಗೊತ್ತಾಗ್ತದೆ. ಅಭಾವೋ ಕ್ಷಭಾವಸ್ಯ ಪ್ರತ್ಯಕ್ಷವಾ ವಿಷಯ ಅಜ್ಞಾನಂಚ ನ ಮಾನಗಮ್ಯಂ ಮಾನ ನಿವೃತ್ಯತ್ವಾತ್ ಸಂಪ್ರತಿಬಂಧವತ್ ಅಂತ ಹೇಳ್ತಾರೆ. ಅಭಾವೋ ಅಭಾವಸ್ಯ ಪ್ರತ್ಯಕ್ಷಸ್ಯ ವಾ ವಿಷಯಃ ಅಜ್ಞಾನಂಚ ಈಗ ಘಟಪಟಾದಿಗಳಿದೆ. ಘಟಪಟಾದಿಗಳು ಎಂಬತಕ್ಕಂಥದ್ದು ಅದು ಅಭಾವರೂಪ ಅಲ್ಲ, ಭಾವರೂಪವಾಗಿರತಕ್ಕಂಥದ್ದು. ಹಾಗೆ ಇಲ್ಲೊಂದು ಪ್ರಶ್ನೆ ಹಾಕೋಗುತ್ತಾ ನೋಡು. ಈಗ ಅಜ್ಞಾನ ಎಂಬತಕ್ಕಂಥದ್ದು ನಾ ಜ್ಞಾನಾಭಾವ. ಯಾಕೆ ಅಭಾವಮಾನ ಅಗಮ್ಯತ್ವ ಅಭಾವಮಾನ ಅಗಮ್ಯತ್ವ ಅಂತ ಹೇಳಬೇಕು. ಆದರೆ ಅಭಾವಮಾನ ಅಂದರೆ ಅಭಾವ ಗಮ್ಯತ್ವ ಅಂತ ಹೇಳಬೇಕಲ್ಲ. ಅಜ್ಞಾನವು ಜ್ಞಾನಾಭಾವವಲ್ಲ, ಅಭಾವಮಾನದಿಂದ ಗಮ್ಯವಾದ್ದರಿಂದ ಅಂತ ಹೇಳಬೇಕು ನಾವು ಅಲ್ವಾ. ಆದರೆ ಅಭಾವಮಾನ ಗಮ್ಯ ಆಗಿದ್ದರಿಂದ ಅಂತ ಹೇಳಬೇಕಾದ್ರೆ ಅಭಾವಮಾನ ಗಮ್ಯ ಹೇತುವೇ ಅಸಿದ್ಧ. ಏನು ಅಭಾವಮಾನ ಗಮ್ಯವಾದ್ದರಿಂದ ಅಂತ ಹೇಳಬೇಕಾಗಿದ್ದರೆ ಆ ಹೇತುವೇ ಅಸಿದ್ಧ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಅನುಮಾನ ಮಾಡ್ತಾ ಇದ್ದಾರೆ. ಯಾವುದು ಸ್ವರೂಪ ಸಿದ್ಧಿ ಬಂತೀಗ ಆ ರೀತಿ ಹೇಳಿದ್ರೆ ಅಭಾವ ಮಾನಗಮ್ಯವಾದ್ದರಿಂದ ಅದು ಜ್ಞಾನಾಭಾವ ಅಂತ ಹೇಳಿಕ್ ಹೋದರೆ ಆಗ ಸ್ವರೂಪ ಸಿದ್ಧಿ ಅಂತ ಹೇಳಿದ್ರೆ ಹಾಗಲ್ಲ. ಇನ್ನೊಂದು ಅನುಮಾನ ಅಜ್ಞಾನಂ ನಾ ಮಾನಗಮ್ಯಂ ಮಾನ ನಿವೃತ್ಯತ್ವ ಅಂತ ಅನುಮಾನದಿಂದ ಅದೇ ಸಾಧನೆ ಮಾಡ್ತೀವಿ. ಎರಡು ಅನುಮಾನ ಮೊದಲು ಹೇಳಿದಾಗ ಸಿದ್ಧ ಆಗೋದಿಲ್ಲ, ಅದಕ್ಕೆ ಇನ್ನೊಂದು ಅನುಮಾನ ಹೇಳ್ತಾರೆ ಅಜ್ಞಾನಂ ನಾ ಮಾನಗಮ್ಯಂ. ಯಾಕೆಂದರೆ ಮಾನ ನಿವೃತ್ತಿ ಆದ್ದರಿಂದ ಮಾನ ನಿವೃತ್ತಿ ಅದು ಎರಡು ಅಲ್ಲೇ ಹೇಳಿದ ಟೀಕಾರಾಯರು. ಅದು ಅನುಮಾನ ಅಂತ ಸಾಧನೆ ಮಾಡ್ತೀವಿ. ಅಜ್ಞಾನಂ ನಾ ಮಾನಗಮ್ಯಂ ಅಂತ ಇಷ್ಟು ಸಾಧನೆ ಮಾಡಿದ್ರೆ ಕೇನಪಿ ಪ್ರಮಾಣೇನ ಅಗಮ್ಯತ್ವ ಸಿದ್ಧ ಆಯಿತು. ಅಜ್ಞಾನಂ ನಾ ಮಾನಗಮ್ಯಂ ಅಂತ ಹೇಳಿ ಸಾಧನೆ ಮಾಡಿದಾಗ ಯಾವ ಪ್ರಮಾಣದಿಂದಲೂ ಕೂಡ ಅದು ಸಿದ್ಧ ಆಗೋದಿಲ್ಲ ಅಂತ ಆಯಿತು. ಹಾಗಾದರೆ ಅಭಾವ ಪ್ರಮಾಣದಿಂದಲೂ ಕೂಡ ಸಿದ್ಧ ಆಗಲ್ಲ ಅಂತ ಆಯಿತು. ಯತ್ ಮಾನ ನಿವೃತ್ಯಂ ತತ್ ನಾ ಮಾನಗಮ್ಯಂ ಅಂತ ಒಂದು ವ್ಯಾಪ್ತಿ ಅವರು ಹೇಳಿರೋರು. ಯಾವುದು ಮಾನದಿಂದ ನಿವೃತ್ಯವೋ ಅದು ಮಾನಗಮ್ಯ ಆಗೋದಿಲ್ಲ ಅಂತ. ಯಥ ಶುಕ್ತಿರೂಪ್ಯ ಅದು
ಮಾನ ನಿವೃತ್ಯ, ಬಾಧಜ್ಞಾನ ನಿವೃತ್ಯ, ಅದು ಮಾನಗಮ್ಯ ಆಗೋದಿಲ್ಲ. ಇದಂಚ ರಜತಂ ನೇದಂ ರಜತಂ ಅನ್ನತಕ್ಕಂಥ ಬಾಧರೂಪ ಪ್ರಮಾಣದಿಂದ ಅದು ನಾಶ್ಯವಾಗಿದೆ. ಆದ್ದರಿಂದ ಸ್ವರೂಪ ಸಿದ್ಧಿ ಇಲ್ಲ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಹೇಳ್ತಾ ಅದು ಬೇರೆ. ಯಾಕೆ ಈ ವಾಕ್ಯ ನೋಡಿ, ಎತ್ತು ಕಶ್ಚಿದಾಹ ನ ಅಜ್ಞಾನಂ ಜ್ಞಾನಾಭಾವ ಅಭಾವಮಾನ ಅಗಮ್ಯತ್ವಾತ್ ಸಂಪ್ರತಿಬಂಧವತ್ತು ಅಂತ ಅನುಮಾನ ಮಾಡ್ದ. ಅಭಾವೋ ಹಿ ಅಭಾವಕ್ಕೆ ಪ್ರತ್ಯಕ್ಷವ ವಿಷಯ. ಅಭಾವ ಎಂಬುದು ಅಭಾವಕ್ಕೆ ವಿಷಯ ಅಥವಾ ಅಭಾವದ ಪ್ರತ್ಯಕ್ಷವಾಗಿ ವಿಷಯ ಆಗಿರಬೇಕು. ಆದರೆ ಅಜ್ಞಾನಂಚ ನ ಮಾನಗಮ್ಯಂ ಮಾನನಿವರ್ತ್ಯತ್ವ ಸಂಪ್ರತಿಬಂಧವತ್ತು ಇತಿ, ಇದರಿಂದ ನಾವು ಸಾಧನೆ ಮಾಡ್ತೀವಿ. ಅದನ್ನು ಮಾನ ಅಗಮ್ಯತ್ವ ಹೇಗೆ ಸಾಧನೆ ಮಾಡ್ತೀವಿ ಅಂದರೆ, ಯಾವುದು ಮಾನ ನಿವೃತ್ತಿವಾಗಿದೆಯೋ ಅದು ಮಾನಗಮ್ಯ ಆಗೋದಿಲ್ಲ. ಶುದ್ಧಿರೂಪಿ ಆಗಬೇಕಂತದ್ದು ಬಾಧಕ ಪ್ರಮಾಣದ ನಿವೃತ್ತಿವಾಗಿದೆ, ಆದ್ದರಿಂದ ಅದು ಮಾನಗಮ್ಯ ಅಲ್ಲ, ಪ್ರತ್ಯಕ್ಷದಿಂದ ಅರ್ಥ ಸಿದ್ಧ ಆಗೋದಿಲ್ಲ. ಅಂದರೆ ತದಸತಿ ಘಟಾಭಾವ ಘಟದ ಅಜ್ಞಾನ ಅಲ್ಲ, ಘಟದ ಅಭಾವದ ಪ್ರತ್ಯಕ್ಷ ಜ್ಞಾನ ಬರ್ತಾ ಇದೆ, ಅದರಿಂದ ಅದು ಅಜ್ಞಾನ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾವುದು ಘಟಾಭಾವ ಅನ್ನೋದು ಅಜ್ಞಾನ ಅಲ್ಲ, ಅದು ಘಟ ಇಲ್ಲ ಅಂತ ಜ್ಞಾನ ಅಲ್ಲ ಬರ್ತದೆ. ಅಂತಲ್ಲ. ಘಟದ ಯಾವುದೇ ಅಭಾವ ಜ್ಞಾನ ಬರಬೇಕಾಗಿದ್ದರೆ ಅದೇನಾಗಿರಬೇಕು, ಅಭಾವ ಮಾನ ಇದಲ್ಲ ಅದರಿಂದ ಗಮ್ಯ ಆಗಿರಬೇಕು. ಅಭಾವ ಜ್ಞಾನ ಯಾವತ್ತೂ ಕೂಡ ನಮಗೆ ಅಭಾವ ಮಾನದಿಂದ ಗಮ್ಯ. ಘಟಾಭಾವ ಎಂಬುದಕ್ಕಂಥದ್ದು ಘಟಾದಿಗಳಲ್ಲೂ ಕೂಡ ಪ್ರತ್ಯಕ್ಷದಿಂದ ಗಮ್ಯ. ಘಟಾಭಾವ ಎಂಬುದಕ್ಕಂಥದ್ದು ಅನುಪಲಬ್ಧಿ ರೂಪ ಪ್ರಮಾಣದ ಗಮ್ಯ ಅಲ್ವಾ? ಅಗಮ್ಯ ಅಂತ. ಹಾಂ, ಅಭಾವಮಾನ ಅಗಮ್ಯ. ಹೌದು, ಮಾನ ಅಗಮ್ಯನೇ. ಅದಕ್ಕೆ ನಾವು ಕೇಳ್ತೀವಿ, ಅಭಾವಮಾನ ಅಗಮ್ಯ ಅಂತ ಹೆಂಗೆ ಹೇಳಿದ್ರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇನ್ನೊಂದು ಅನುಮಾನ ಕೊಟ್ಟೆ. ಈಗ ಯಾವುದು? ಅಭಾವೋ ಹಿ ಅಜ್ಞಾನಂ ನ ಮಾನಗಮ್ಯಂ. ಯಾಕೆಂದರೆ ಮಾನ ನಿವೃತ್ತಿತ್ವ, ಮಾನಗಮ್ಯತ್ವ ಇಲ್ವಲ್ರಿ ಅಂತ ಹೇಳಿದ್ರೆ ಅದನ್ನು ಕೂಡ ಸಾಧನೆ ಮಾಡ್ತೀವಿ ನಾವು. ಯಾವುದು ಮಾನದಿಂದ ನಿವೃತ್ತಿವಾಗಿದೆಯೋ ಅದು ಮಾನಗಮ್ಯ ಅಲ್ಲ, ಶುದ್ಧಿರೂಪ್ಯ ಅಲ್ವಾ? ಇದಂ ರಜತಂ ಎಂಬತಕ್ಕಂಥ ರಜತ ಏನಿದೆ ಅದು ಬಾಧಕ ಜ್ಞಾನ ಬಂದಾಗ ನಿವೃತ್ತಿ ಆಗಿದೆ. ಆದ್ದರಿಂದ ಅದು ಪ್ರತ್ಯಕ್ಷಾದಿಗಳಿಂದ ಅದು ಹೋಗಲ್ಲ, ಪ್ರತ್ಯಕ್ಷ ಸಿದ್ಧ ಆಗೋದಿಲ್ಲ ಅಂತ. ಆಗ ಇಲ್ಲಿ ಅಭಾವೋ ಹಿ ಅಭಾವಸ್ಯ ಪ್ರತ್ಯಕ್ಷಸ್ಯ ವಾ ವಿಷಯ ಅಂದರೆ, ಅಭಾವ ಇರೋದು ಅಭಾವಸ್ಯ ಪ್ರತ್ಯಕ್ಷ ಅಂದರೆ ಅಭಾವಸ್ಯ ವಾ ಪ್ರತ್ಯಕ್ಷಸ್ಯ ವಾ, ಅಭಾವಸ್ಯ ವಾ ಪ್ರತ್ಯಕ್ಷಸ್ಯ ವಾ ವಿಷಯ. ಎರಡದು ಯಾವುದು? ಅಭಾವೋ ಹಿ ಹಾಂ, ಅಭಾವಸ್ಯ ಪ್ರತ್ಯಕ್ಷಸ್ಯ ವಾ ವಿಷಯ. ಹಾಂ, ಅಭಾವ ಎಂಬತಕ್ಕಂಥದ್ದು ಏನಿದೆ ಅದು ಅಭಾವೋ ಹಿ ಅಭಾವಸ್ಯ ವಾ ಪ್ರತ್ಯಕ್ಷಸ್ಯ ವಾ ವಿಷಯ. ಹೌದಾನೆ? ಅಂದರೆ ಪ್ರತ್ಯಕ್ಷಕ್ಕೆ ಅಥವಾ ಅಭಾವ ಪ್ರಮಾಣಕ್ಕೆ ಅದು ವಿಷಯ. ಇದೇನಾಗ್ತಾ ಇದೆ ಅಂದರೆ ಈ ಅಭಾವ ಜ್ಞಾನ, ನೀವು ಹೇಳ್ಕಂಥ ಜ್ಞಾನಾಭಾವ ಆಗೋದು ಅದು ಪ್ರತ್ಯಕ್ಷಕ್ಕೆ ವಿಷಯವಾಗಿಲ್ಲ. ಅದು ನಿದ್ದೆ ಮಾಡ್ತಾ ಇದ್ದಾರೆ, ಪ್ರತ್ಯಕ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅನುಪಲಬ್ಧಿ ಪ್ರಮಾಣದ ಗೊತ್ತಾಗಬೇಕದು. ಅನುಪಲಬ್ಧಿ ಪ್ರಮಾಣ ಇರಲಿಲ್ಲ, ನಿದ್ರಾ ಕಾಲದಲ್ಲಿ ಹೇಳ್ತಾ ಇರೋದು ನಾವು. ಅದಕ್ಕೋಸ್ಕರ ಅದು ಇಲ್ಲ ಅಂತ ಹೇಳ್ತೇವೆ ಅಂತ ಅದನ್ನ ಅಭಿಪ್ರಾಯ.